ಕೊನೆಗೂ ಅಣ್ಣ ರಿಸೈನ್ ಮಾಡೇ ಬಿಟ್ರು. ಯಾವ್ದೋ ಒಂದ್ ದೊಡ್ಡ ಫೆಸ್ಟಿವಲ್ ಬಂದು ಮುಗ್ದೋಗ್ತಿರೋ ತರ ಫೀಲ್ ಆಗ್ತೈತೆ. ಬನ್ನಿ ಈ ಫೆಸ್ಟಿವಲ್ ಏನೇನಾಯ್ತು ಅಂತ ರೀಕ್ಯಾಪ್ ಮಾಡ್ಕೊಂಡ್ ಬರೋಣ. ಪೊಲೀಸ್ಗಳ ಹವಾ ಹೆಂಗಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಡಿಜೆ ಹಾಕೊಂಡ್ ಕುಣಿತಾ ಇದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾರನು ಓಡಿಸ್ತಾ ಇದ್ರು. ಯಾಕಂದ್ರೆ ಎಲ್ಲಾರು ಹೆಲ್ತಿಯಾಗಿ ಫಿಟ್ ಆಗಿರ್ಬೇಕು ಅಂತ. ಪ್ರೊಟೆಸ್ಟರ್ ಟೀಮ್ ಅಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ರೆ ಅವ್ರ ಕೈಗೆ ಒಂದ್ ಲಾಠಿ ಕೊಟ್ಬಿಟ್ಟು ಅವ್ರನ್ನ ಪೊಲೀಸ್ ಟೀಮ್ ಹಾಕೊಂಡ್ಬಿಡ್ತಿದ್ರು. ಜಂತರ್ ಮಂತರ್ ಅಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗಕ್ಕೆ ಸರ್ಕಾರ ಹೊಸ ಗಾಡಿ ಲಾಂಚ್ ಮಾಡಿತ್ತು. ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದು ಸೊಳ್ಳೆನು ಕಚ್ಚಬಾರ್ದಂತ ಸರ್ಕಾರ 24 ಗಂಟೆ ಸ್ಮೋಕ್ ಆಗ್ತಾ ಇತ್ತು. ಪೊಲೀಸ್ ನಮ್ಮ ಮೇಲೆ ಎಷ್ಟು ಕರುಣೆ ಇತ್ತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ತುಂಬ್ಕೊಂಡು ಹೋಯ್ತಾ ಇದ್ರು. ಅಮೆರಿಕದಿಂದ ಜೇಡ್ರ ಮನುಷ್ಯ ಕೂಡ ಬಂದಿದ್ದ. ನಾವು ಭಾರತದವರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಪವರ್ ರೇಂಜರ್ಸ್ ಅವ್ರನ್ನ ಕರ್ಸಿದ್ವಿ. ನರ್ಸರಿ ಕ್ಲಾಸ್ ಬಾಲಕನ ಪೇಪರ್ ಮತ್ತು ಡೈಪರ್ ಎರಡು ಲೀಕ್ ಆಗ್ಬಿಟ್ಟಿತ್ತು. ಸರ್ಕಾರಕ್ಕೆ ಬುದ್ಧಿ ಕಳ್ಸಕ್ಕೆ ಫುಲ್ ಅವೆಂಜರ್ಸ್ ಟೀಮೇ ಬಂದಿತ್ತು. ಇಷ್ಟೇ ಸಾಲಲ್ಲ ಅಂತ ಆದಿವಾಸಿ, ಡೈನೋಸಾರ್ ಮತ್ತೆ ಗೋರಿಲಾ ಕೂಡ ಬಂದಿತ್ತು. ಇವನ್ ಯಾರೋ ಬೆಳ್ಳನ್ ಜೋಬಲ್ ಇಟ್ಕೊಳ್ಳೋ ಅಂದ್ರೆ ತಿಕ್ಕಿಡ್ತವನೆ. ಅದು ಯಾರ ತಿಕ್ಕೆ? ಗೋಳಿ ಮಗನೇ. ಈ ಪ್ರೊಟೆಸ್ಟ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು ವೀಲ್ ಚೇರ್ ವಿನಯ್ ಮತ್ತೆ ಛೋಟಾ ಮೀಮು. ಬೆಳಗ್ಗೆ ಹೊತ್ತು ಲಾಟಿ, ನೈಟ್ ಹೊತ್ತು ಪಾರ್ಟಿ ಮಾಡ್ಕೊಂಡು ಹೆಂಗೋ ಈ ಫೆಸ್ಟಿವಲ್ ನ ಮುಗ್ಸೇ ಬಿಟ್ವಿ. ಯಾರಾದ್ರೂ ನಂಗ್ ಬಂದ್ಬಿಟ್ಟು ನೀನ್ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತೀಯ ಅಂದ್ರೆ ನೈಟ್ 10 ಗಂಟೆ ಮೇಲೆ ಯಾವ ಪಾರ್ಟಿ ಇದ್ರು ಕರೀರಿ, ಬಂದ್ಬಿಡ್ತೀನಿ.